ಓಂ ಅಂಗಾರಕಾಯ ನಮಃ. ನಮಸ್ತೆ ವೀಕ್ಷಕರೇ, ಇವತ್ತು ನಾನು ಮಾತಾಡ್ತಿರುವಂತಹ ವಿಶೇಷವಾಗಿರುವಂತಹ ನಕ್ಷತ್ರ ಚಿತ್ತಾ ನಕ್ಷತ್ರ. ಸೊ ಚಿತ್ತಾ ನಕ್ಷತ್ರ 4 ಚರಣಗಳು. 2 ಚರಣಗಳು ನಾವು ಕನ್ಯಾ ರಾಶಿಯಲ್ಲಿ ನೋಡಿದ್ರೆ, ಮತ್ತೆರಡು ಚರಣಗಳು ನಾವು ತುಲಾ ರಾಶಿಯಲ್ಲಿ ಕಾಣಬಹುದು. ಸೊ ಪ್ರಥಮ ಮತ್ತೆ ದ್ವಿತೀಯ ಚರಣಕ್ಕೆ ವಿಶೇಷವಾಗಿ ಪೇ ಮತ್ತೆ ಪೋ ಈ ಅಕ್ಷರಗಳು, ಅಂದ್ರೆ ಈ ವರ್ಡ್ಸ್ ಏನಿದೆ, ಈ PE ಅಥವಾ PO ಅಂತ ಏನ್ ಬರುತ್ತೆ, ಈ ಲೆಟರ್ಸ್ ಇಂದ ಹೆಸರನ್ನ ಇಟ್ಟಿರ್ತಾರೆ, ಇಡಬೇಕಾಗತ್ತೆ. ಮಿಕ್ಕ 2, 3 ಮತ್ತೆ 4ನೇ ಚರಣ ಬಂದು ರ ಮತ್ತೆ ರಿ. ಸೊ ಇವೆರಡು ಅಕ್ಷರಗಳಲ್ಲಿ ಹೆಸರನ್ನ ಇಟ್ಟಿರ್ತಾರೆ. ಯಾಕೆ ಈ ಲೆಟರ್ಸ್ನ ಹೇಳ್ತಿರ್ತೀನಿ ನಾನು ಅಂತಂದ್ರೆ, ವಿಶೇಷವಾಗಿ ನಿಮಗೆ ಡೇಟ್ ಆಫ್ ಬರ್ತ್ ಟೈಮಿಂಗ್ಸ್ ಗೊತ್ತಿಲ್ಲ ಅಂದಾಗ ನೀವು ಅಟ್ಲೀಸ್ಟ್ ಹೆಸರು ಬಲದ ಪ್ರಕಾರವಾಗಿಯೂ ಸಹ ಈ ಪ್ರಿಡಿಕ್ಷನ್ಸ್ನ ಫಾಲೋ ಮಾಡ್ಬೋದು. ಸೊ ಯಾರ್ಯಾರಿಗೆಲ್ಲ ಹೆಸರು ನಿಮ್ಮದು ಡೇಟ್ ಆಫ್ ಬರ್ತ್ ಟೈಮಿಂಗ್ಸ್ ಅದ್ರ ಪ್ರಕಾರ ಚಿತ್ತಾ ನಕ್ಷತ್ರ ಐದರ್ ಇಟ್ ವಿಲ್ ಫಾಲ್ ಇನ್ ಕನ್ಯಾ ರಾಶಿ ಅಥವಾ ಅದು ತುಲಾ ರಾಶಿಯಲ್ಲಿ ಇದಾಗಿರುತ್ತೆ, ಡಿಪೆಂಡಿಂಗ್ ಆನ್ ಯುವರ್ ಚರಣಗಳು, ಪ್ರಥಮ 2, 3 ಮತ್ತು 4. ಸೊ ಈ 2 ಚರಣಗಳದ್ದು ವಿಶೇಷತೆ ಏನಂದರೆ, ನಾವು ಕನ್ಯಾ ರಾಶಿಯಲ್ಲಿ ಕಾಣುವಂಥದ್ದು, ಕನ್ಯಾ ರಾಶಿಯ ಅಧಿಪತಿ ಬಂದು ಬುಧನು, ಅಂದರೆ ಮರ್ಕ್ಯೂರಿ ಅಂತ ಹೇಳ್ತೀವಿ ನಾವು, ಬುಧ. ಸೊ ಇಲ್ಲಿ ತುಲಾ ರಾಶಿಯ ಅಧಿಪತಿ ಬಂದು ಶುಕ್ರ. ಸೊ ಚಿತ್ತಾ ನಕ್ಷತ್ರದಲ್ಲೂ 2 ಟೈಪ್ ಆಫ್ ಬಿಹೇವಿಯರ್ ನಾವು ಕಾಣಬಹುದು. ಒಂದು ಟೂ ಎಕ್ಸ್ಪೆನ್ಸಿವ್, ತುಂಬ ಸ್ಪೆಂಡ್ ಮಾಡೋವಂಥವ್ರು, ತುಂಬ ಹೆಚ್ಚಾಗಿ ಹಣವನ್ನು ಖರ್ಚು ಮಾಡೋವಂಥವ್ರು. ಅದೇ 1 ಮತ್ತು 2ನೇ ಚರಣದವ್ರು ನೋಡ್ಬೋದು, ಅಷ್ಟೇ ಎಷ್ಟು ಒಂದೊಂದು ರೂಪಾಯಿನ ಎಷ್ಟೊಂದು ಸೇವ್ ಮಾಡಿ ಖರ್ಚು ಮಾಡ್ತಾರೆ ಅಂತಂದರೆ, ಅಂದರೆ ಖರ್ಚು ಮಾಡೋಕ್ಕೆ ಮನಸ್ಸಿಲ್ಲ, ಸೇವ್ ಮಾಡಬೇಕು ಅನ್ನೋಂಥದ್ದು. ಸೊ ಅದೇ ಚಿತ್ತಾ ನಕ್ಷತ್ರ ಇಲ್ಲಿ ಈ ಕಡೆ 1 ಮತ್ತು 2ರಲ್ಲಿ ಡಿಫ್ರೆಂಟ್ ಆಗಿರ್ತಾರೆ, 3 ಮತ್ತು 4ರಲ್ಲಿ ಡಿಫ್ರೆಂಟ್ ಆಗಿರ್ತಾರೆ. ಸೊ ಓವರ್ ಆಲ್ ಯಾವ ನಿಮ್ಮ ಡೇಟ್ ಆಫ್ ಬರ್ತ್ ಟೈಮಿಂಗ್ಸ್ ಪ್ರಕಾರವಾಗಿ ಓವರ್ ಆಲ್ ಯಾವ ರೀತಿ ಬರುತ್ತೆ ಈ 2026 ಕನ್ಯಾ ರಾಶಿ ಮತ್ತು ತುಲಾ ರಾಶಿಯ ಚಿತ್ತಾ ನಕ್ಷತ್ರದಲ್ಲಿ ವಿಭಿನ್ನವಾಗಿರುತ್ತೆ. ಸೊ ನಾನು ಫಸ್ಟ್ ಕನ್ಯಾ ರಾಶಿ ಪ್ರಕಾರವಾಗಿ ತಿಳಿಸ್ಕೊಡ್ತೀನಿ ಕೆಲವು 2026 ಏನಾಗಬಹುದು ಅಂತ ಹೇಳಿ. ಕೆಲ್ಸಕ್ಕೆ ಹೋಗ್ತಿರೋಂಥವ್ರಿಗೆ ಜಾಬ್ ಚೇಂಜ್ ಆಗುವಂತಹ ಚಾನ್ಸಸ್ ತೋರಿಸ್ತಿದೆ 2026. ಇದುವರೆಗೂ ನೀವೇನಾದರೂ ಪ್ರಯತ್ನ ಮಾಡ್ತಿದ್ದೀನಿ ಮ್ಯಾಮ್, ನಾನು ಜಾಬ್ ಚೇಂಜ್ ಮಾಡಿದ್ದೀನಿ, ತುಂಬ ಜನ ಬಿಟ್ಟು ಕೆಲಸಗಳನ್ನು ಹುಡುಕ್ತಿರ್ತೀರಾ, ತುಂಬ ಕೇರ್ಫುಲ್ ಆಗಿದ್ದೀನಿ. ನನ್ನ ಹತ್ರ ಕನ್ಸಲ್ಟೇಷನ್ ತೊಗೊಂಡವ್ರಿಗಂತೂ ನಾನು ಹೇಳ್ತಾನೆ ಇರ್ತೀನಿ, ಕೆಲಸಕ್ಕೆ ಹೋಗುವಾಗ ನಿಮ್ಮ ಹತ್ರ ನೀವು ಯೂಶ್ವಲಿ ಕಮಿಟೆಡ್ ಇದ್ದೇ ಇರ್ತಾರೆ, ಯಾರು ಕೂಡ ದುಡ್ಡು ಇಟ್ಕೊಂಡು ಕೆಲಸಕ್ಕೆ ಹೋಗೋದಿಲ್ಲ ಅಲ್ವಾ. ಒಂದೇನೋ ಒಂದು ಕಮಿಟ್ಮೆಂಟ್ಸ್ ಇರುತ್ತೆ, ನಿಮ್ಮ ಒಂದು ಡೈಲಿ ಲೈಫ್ ಫುಲ್ಫಿಲ್ಮೆಂಟ್ಗೆ ಹೋಗಿರ್ತೀರ. ಕೆಲಸನ ಬಿಟ್ಟು ಕುತ್ಕೊಳ್ಳೋದಕ್ಕಿಂತ ದಯವಿಟ್ಟು ಅದನ್ನು ಮಾಡೋಕ್ಕೆ ಹೋಗಬೇಡಿ. ಅದಕ್ಕಿಂತ ಮೇಯ್ನಾಗಿ ಇನ್ನೊಂದು ಕೆಲಸವನ್ನು ಹುಡುಕೊಳ್ಳಿ, ಆಫರ್ ಇಟ್ಕೊಳ್ಳಿ. ಸೊ ತದನಂತರ ನೀವು ಬಿಡಿ. ನಾನು ಎಷ್ಟು ಜನಕ್ಕೆ ಅದನ್ನು ಅಡ್ವೈಸ್ ಕೊಡ್ತಾನೆ ಇರ್ತೀನಿ, ಯಾಕಂದರೆ ತುಂಬ ಜನಕ್ಕೆ ಗ್ಯಾಪ್ ಆಗುತ್ತೆ. ನೀವು ಈ ಕೆಲಸವನ್ನು ಬಿಟ್ಟು ಮತ್ತೊಂದು ಕೆಲಸ ಹುಡ್ಕೋಷ್ಟರಲ್ಲಿ ಗ್ಯಾಪ್ ಆಗುತ್ತೆ, ಮತ್ತು ಆ ಕಮಿಟ್ಮೆಂಟ್ಸ್ನ ನೀವು ಫುಲ್ಫಿಲ್ ಮಾಡೋಕ್ಕೆ ಮತ್ತೇನೋ ಸಾಲವನ್ನು ಮಾಡಬೇಕಾಗಿ ಬರುತ್ತೆ. ಹಾಗಾಗಿ ಆಲ್ವೇಸ್ ಕೀಪ್ ಬ್ಯಾಕಪ್ ಇಟ್ಕೊಂಡೇ ನೀವು ಒಂದು ಕೆಲಸ ನನಗೆ ಆಫರ್ ಆಗಿದೆ, ಕೆಲಸ ಚೇಂಜ್ ಆಗುವಂಥದ್ದು ಮತ್ತು ಒಳ್ಳೆ ಕಡೆ ಸಿಗುವಂಥದ್ದಂತೂ ಖಂಡಿತ ತೋರಿಸಿದೆ 2026. ಬಟ್ ನೀವೇನಾದರೂ ಬಿಟ್ಟು ನಾನು ಹುಡುಕ್ತೀನಿ ಮೇಡಮ್ ಅಂದರೆ ದಯವಿಟ್ಟು ಆ ರಿಸ್ಕ್ ತೊಗೊಳ್ಬೇಡಿ. ಆದಷ್ಟು ನೀವು ಆಫರ್ನ ಇಟ್ಕೊಂಡು ಇನ್ನೊಂದು ಕಂಪನಿಯಲ್ಲಿ ಕೆಲಸವನ್ನು ನೀವು ಆಲ್ರೆಡಿ ತೊಗೊಂಡು ನಂತರ ಬಿಡಿ. ಟ್ರಾನ್ಸ್ಫರ್ ಆಗುವಂಥದ್ದು ಗೌರ್ಮೆಂಟ್ ಕೆಲಸದಿರೋಂಥವ್ರಿಗೆ ಸುಮಾರು ಜನ ನೀವು ಗೌರ್ಮೆಂಟ್ ಎಂಪ್ಲಾಯೀಸ್ ಕೂಡ ಕನ್ಸಲ್ಟೇಷನ್ ತೊಗೊಂಡಿದ್ರಿ, ಟ್ರಾನ್ಸ್ಫರ್ ನಿಲ್ಲಿಸಬೇಕು ಅನ್ನೋಂಥದ್ದು ಪರಿಹಾರಗಳು ಕೇಳಿದ್ರಿ ನೀವು, ಮತ್ತು ಟ್ರಾನ್ಸ್ಫರ್ ಆಗಬೇಕು ಅಂತಲೂ ಸಹ ಕೆಲವು ಪರಿಹಾರಗಳು ಕೇಳಿದ್ರಿ. ಸೊ ತುಂಬ ಜನ ಗೌರ್ಮೆಂಟ್ ಅಫಿಷಿಯಲ್ಸ್ ನಾನು ತಿಳಿಸ್ತಾ ಇರೋಂಥದ್ದು, ಟ್ರಾನ್ಸ್ಫರ್ ಆಗುವಂಥದ್ದು ನಿಮಗೆ ಸ್ವಲ್ಪ ಸ್ವಿಚ್ ಓವರ್ ಆಗುತ್ತೆ, ಏನೋ ಒಂದು ರೀತಿಯಲ್ಲಿ ವ್ಯತ್ಯಾಸಗಳಾಗುತ್ತೆ ನಿಮ್ಮ ಆರ್ಗನೈಸೇಷನ್, ನಿಮ್ಮ ಒಂದು ಹೈರಾರ್ಕಿ ಅಥವಾ ಏನೋ ಒಂದು ವರ್ಟಿಕಲ್ ಅಥವಾ ಹಾರಿಜೆಂಟಲ್ ಹೈರಾರ್ಕೀಸಲ್ಲಿ ಏನೋ ವ್ಯತ್ಯಾಸಗಳಾಗುತ್ತೆ. ಅದರಿಂದ ನಿಮ್ಮ ಪೊಸಿಷನ್ಗೂ ಸ್ವಲ್ಪ ವ್ಯತ್ಯಾಸಗಳಾಗುತ್ತೆ, ಸ್ಪೆಷಲಿ ಚಿತ್ತಾ ನಕ್ಷತ್ರದಲ್ಲಿ ಹುಟ್ಟಿರೋಂಥವ್ರಿಗೆ. ಸೊ ಗೌರ್ಮೆಂಟ್ ಆಫೀಷಿಯಲ್ಸ್ ತುಂಬ ಜನ ಇದ್ದೀರಾ, ಸಾವಿರಾರು ಜನ ಇದ್ದೀರಾ. ಸೊ ಕೇರ್ಫುಲ್ ಆಗಿರಿ. ನೀವೇನಾದರೂ ಪ್ಲ್ಯಾನ್ ಪರವಾಗಿಲ್ಲ ನನಗೆ ಟ್ರಾನ್ಸ್ಫರ್ ಬೇಕು, ಚೇಂಜಸ್ ಆಗಬೇಕು ಅನ್ನೋಂಗಿದ್ರೆ ಎಸ್ ಗುಡ್, ನಿಮಗೆ ಈ ಚೇಂಜ್ ಗುಡ್ ಇರುತ್ತೆ. ಬಟ್ ಕೆಲವರಿಗೆಲ್ಲ ನಾನು ಇರೋದೇ ಆರಾಮಿದ್ದೀನಿ, ನನಗೆ ಬದಲಾವಣೆಗಳು ಬೇಡ ಅನ್ನೋಂಥದ್ದು ಇರ್ತೀರಾ. ಸೊ ಅಂಥವ್ರಿಗೆ ನೋಡಿಕೊಂಡು ನೀವು ಅದನ್ನು ಡಿಸಿಷನ್ಸ್ನ ಡಿಸೈಡ್ ಅಂದರೆ ಬಂದ ಮೇಲೆ ನೀವು ಯಾವ ರೀತಿ ಇರುತ್ತೆ ಅದನ್ನು ಡಿಸಿಷನ್ ತೊಗೊಳ್ಬಹುದು. ಸೊ ಚಿತ್ತಾ ನಕ್ಷತ್ರ ಹೇಳಿದಾಗ 2 ರೀತಿ ಕ್ಯಾರೆಕ್ಟರ್ಸ್ ಇರ್ತಾರೆ. ಸೊ ಈಗ ಬನ್ನಿ ಕೆಲವೊಂದು ತುಲಾ ರಾಶಿಯಲ್ಲಿ ಹುಟ್ಟಿರೋಂಥವ್ರ ಬಗ್ಗೆ ಏನಾಗ್ಬೋದು ಅಂತ. ಬಿಸ್ನೆಸ್ ಮಾಡ್ತಿರೋಂಥವ್ರ ವಿಚಾರವಾಗಿ, ತುಲಾ ರಾಶಿಯಲ್ಲಿ ತುಂಬ ಡಲ್ಲು ಅಲ್ವಾ, ಯಾವಾಗಲೂ ಬಿಸ್ನೆಸ್ ಡಲ್ಲೇ ಇರುತ್ತೆ, ಏನು ಜನನೇ ಬರೋದಿಲ್ಲ ಮ್ಯಾಮ್, ನಮ್ಮ ಅಂಗಡಿ ಇರಬಹುದು ಅಥವಾ ನನ್ನ ಬಿಸ್ನೆಸ್ ಏನು ಮಾಡ್ತಿದ್ದೀನಿ. ತುಂಬ ಜನ ನಾನು ಗಮನಿಸಿರೋಂಥವ್ರು, ನನ್ನ ಹತ್ರ ಕನ್ಸಲ್ಟೇಷನ್ ತೊಗೊಂಡಿರೋಂಥವ್ರು, ಈ ಮಾರ್ಕೆಟಿಂಗ್ ಇರೋಂಥವ್ರು ಮತ್ತು ಈ ಪ್ರಾಡಕ್ಟ್ಸ್ನ ಸೇಲ್ ಮಾಡೋಂಥವ್ರು, ಸ್ವಲ್ಪ ಸೇಲ್ಸ್ ಮಾರ್ಕೆಟಿಂಗಲ್ಲಿ ಇರೋಂಥವ್ರು, ಅಂಥವ್ರು ಜಾಸ್ತಿ ನನ್ನ ಹತ್ರ ತೊಗೊಂಡಿದ್ದ ಚಿತ್ತಾ ನಕ್ಷತ್ರದವರು. ಅವ್ರಿಗಂತೂ ವಿಶೇಷವಾಗಿ ತಿಳಿಸೋದು ಏನಂದರೆ, ಈ ವರ್ಷ ಚೆನ್ನಾಗಿದೆ 2026. ಬಟ್ ನಿಮ್ಗೆ ಅದು ಇನ್ನೂ ಅಟ್ರಾಕ್ಟ್ ಆಗಬೇಕು, ಯು ನೀಡ್ ಟು ಬಿಕಮ್ ಮೋರ್ ಅಟ್ರಾಕ್ಟಿವ್. ಆವಾಗಲೇ ಅಲ್ವಾ ನಿಮ್ಮ ಯಾವುದೋ ಒಂದು ಪ್ರಾಡಕ್ಟ್ಸ್ ಇರ್ಬೋದು, ಒಂದು ಮಾರ್ಕೆಟಿಂಗ್ ಪ್ರಾಡಕ್ಟ್ ಇರ್ಬೋದು, ನೀವು ಅದನ್ನು ಬಳಸಿದಾಗ, ನೀವು ಅದರ ಸದುಪಯೋಗ ಪಡ್ಕೊಂಡಾಗ ಅಥವಾ ನಿಮ್ಮಿಂದ ಯಾರೋ ಸದುಪಯೋಗ ಪಡ್ಕೊಂಡಾಗಲೂ ಕೂಡ ಅವ್ರಿಗೆ ಬೆನಿಫಿಟ್ ಆಗಿರುತ್ತೆ. ಬಟ್ ಏನಂದರೆ ಅವ್ರು ಇನ್ನೊಬ್ಬರಿಗೆ ಹೇಳ್ಕೊಳ್ಳಲ್ಲ, ವರ್ಡ್ ಆಫ್ ಮೌತ್ ಆಗ್ತಿರಲ್ಲ. ಸೊ ಹಾಗಾಗಿ ನೀವಿನ್ನೂ ಅಟ್ರಾಕ್ಟಿವ್ ಆಗಬೇಕು. ಸೊ ಈ ಒಂದು ಬ್ರೇಸ್ಲೆಟ್ನ ಆದಷ್ಟು ಈ ಬಿಸ್ನೆಸ್ ಮಾಡ್ತಿರೋಂಥವ್ರು, ಅಂದರೆ ಸ್ಮಾಲಲ್ಲೇ ಇರ್ತಾರೆ, ಅಥವಾ ಎಸ್ ನನ್ನ ಹತ್ರ ದೊಡ್ಡ ಬಿಸ್ನೆಸ್ಸೇ ಇದೆ ಮ್ಯಾಮ್, ದೊಡ್ಡ ಅಂಗಡಿ ಇದೆ, ದೊಡ್ಡದಾಗಿ ನಾವು ಬಿಸ್ನೆಸ್ ಮಾಡ್ತಿದ್ದೀವಿ ಎಂಥವ್ರೇ ಇರಲಿ, ಚಿತ್ತಾ ನಕ್ಷತ್ರ ಹುಟ್ಟಿರೋಂಥವ್ರಿಗೆ
ವಿಶೇಷವಾಗಿ ಈ ಒಂದು ಬ್ರೇಸ್ಲೆಟ್ ನಾನು ನಿಮಗೆ ಸಜೆಸ್ಟ್ ಮಾಡ್ತಿರೋಂಥದ್ದು 2026 ಧರಿಸ್ಕೊಳ್ಳಿ, ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಗಂಡು ಮಕ್ಕಳಾಗಿರೋ ರೈಟ್ ಹ್ಯಾಂಡ್, ಹೆಣ್ಮಕ್ಳಾಗಿರೋ ಲೆಫ್ಟ್ ಹ್ಯಾಂಡಿಗೆ ಧರಿಸ್ಕೊಳ್ಳಿ, ತುಂಬ ಪವರ್ಫುಲ್ ಇರುತ್ತೆ, ತುಂಬ ಎನರ್ಜೆಟಿಕ್ ಆಗಿ ವರ್ಕ್ ಆಗುತ್ತೆ. ಏನೇ ಒಂದಿರಲಿ, ಎವ್ರಿವೇರ್ ಇದು ಅಪ್ಲೈ ಆಗೇ ಆಗುತ್ತೆ. ನಾವು ಅನ್ಕೋಬಹುದು ನೀವು ಯಾವುದೋ ಒಂದು ಕ್ಷೇತ್ರಕ್ಕೆ ಹೋಗಲಿ, ಎಷ್ಟೋ ಸಲ ಇಗ್ನೋರೆನ್ಸ್ ಯಾರಿಗೂ ಇಷ್ಟ ಆಗಲ್ಲ ಅಲ್ವಾ. ನಾನು ಎಲ್ಲೋ ಒಂದು ಕೆಲ್ಸಕ್ಕೆ ಹೋಗ್ತಿದ್ದೀನಿ ಅಥವಾ ಏನೊಂದು ಮಾಡಿ ನನಗೆ ಯಾರು ಗುರುತಿಸ್ತಿಲ್ಲ, ನಾನು ಯಾರು ಗಮನಿಸ್ತಿಲ್ಲ, ಎಷ್ಟೋ ಸಲ ಬೇಜಾರು ಅನ್ಸುತ್ತೆ. ಯಾಕಂದರೆ ನೀವು ಮಾಡೋ ಪ್ರತಿಯೊಂದು ಸಣ್ಣದಾಗೆ ಇರಲಿ, ಬಟ್ ಯಾರೋ ಒಬ್ರು ತುಂಬ ಚೆನ್ನಾಗಿ ಮಾಡ್ತಿದ್ದೆ ಅಂದಾಗ ನಿಮ್ಮ ಕಾನ್ಫಿಡೆನ್ಸ್ ಬಿಲ್ಡ್ ಆಗುತ್ತಲ್ವ. ನಂಗೆ ಏನೋ ಒಂಥರ ಇನ್ನಷ್ಟು ಮಾಡಬೇಕು ಅನ್ನೋಷ್ಟು ಒಂದು ಹಂಬಲ ಅನಿಸುತ್ತೆ. ಸೊ ಎಷ್ಟೋ ಕಡೆ ಗುರ್ತಿಸೋದಿಲ್ಲ, ನಿಮ್ಮ ಒಂದು ಇಂಪಾರ್ಟೆಂಟು ಟ್ಯಾಲೆಂಟ್ ಇರ್ಬೋದು, ಏನಿದ್ರು ಗುರ್ತಿಸಲ್ಲ. ಒಂದು ಬಿಸ್ನೆಸ್ಸೇ ಇರಲಿ, ಈ ಅಂಗಡಿಯಲ್ಲಿ ತುಂಬ ಚೆನ್ನಾಗಿದೆ, ಈ ಅಂಗಡಿಯಲ್ಲಿ ತುಂಬ ಚೆನ್ನಾಗಿರೋಂಥ ವಸ್ತುಗಳು ಸಿಗುತ್ತೆ, ತೊಗೊಳ್ಬೇಕು, ಬಟ್ ಗುರುತಿಸಲ್ಲ ಯಾರು ಕೂಡ. ಅಂಥವ್ರಿಗೆಲ್ಲನೂ ಈ ಒಂದು ಅಟ್ರಾಕ್ಟಿವ್ ಆಗಿರೋಂಥ, ಜನನ ಅಟ್ರಾಕ್ಟ್ ಮಾಡೋವಂಥ ಒಂದು ಬ್ರೇಸ್ಲೆಟ್ ಇದು ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಇವನ್ ನೀವು ನೋಡ್ಬೋದು, ನಾನು ಸಹ ಹಾಕ್ಕೊಂಡಿದ್ದೀನಿ. ಸೊ ಎಲ್ಲ ಕಡೆ ಪ್ರೊಟೆಕ್ಷನ್ ಅಗತ್ಯ ಇದ್ದೇ ಇದೆ. ಸೊ ನಮ್ಮ ಕೆಟ್ಟ ಕಣ್ಣು ದೃಷ್ಟಿ ಇರಬಹುದು ಅಥವಾ ಬೇರೆ ಏನೋ ಒಂದು ನೆಗೆಟಿವ್ ಥಿಂಗ್ಸು ನಾವು ಪ್ರೊಟೆಕ್ಟ್ ಮಾಡ್ಕೊಳ್ಬೇಕು ನಮ್ಮನ್ನು ಒಂದಾಗಲೂ ಕೂಡ. ವಿ ನೀಡ್ ಟು ಬಿ ಮೋರ್ ಆ್ಯಂಡ್ ಮೋರ್ ಪಾಸಿಟಿವ್. ಸೊ ಹಾಗಾಗಿ ಇಂಥವೆಲ್ಲ ಕ್ರಿಸ್ಟಲ್ಸ್ ಎಲ್ಲ ನಿಮಗೆ ತುಂಬಾ ಈಸಿಯಾಗಿ ಹೆಲ್ಪ್ ಆಗುತ್ತೆ. ಮುಖ್ಯವಾಗಿ ಓಂ ಅಂಗಾರಕಾಯ ನಮಃ ಈ ಒಂದು ವಿಶೇಷವಾಗಿರುವಂತಹ ತುಂಬ ಸರಳವಾಗಿರುವಂತಹ ಮಂತ್ರ 101 ಟೈಮ್ ಅಂತಾದರೂ ಅಟ್ಲೀಸ್ಟು ನೀವು ಪ್ರತಿನಿತ್ಯ ಹೇಳ್ಕೊಂಡ್ರು ಒಳ್ಳೆಯದು. ಬಟ್ ನಾನು ಕೌಂಟ್ ಅನ್ನೋದಕ್ಕಿಂತ ಎನಾರ್ಮಸ್ ಆಗಿ ಹೇಳ್ಕೊಳ್ಳಿ, ಲಕ್ಷ ಸಲ ಹೇಳ್ಕೊಳ್ಳಿ, ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಏಕೆಂದರೆ ಚಿತ್ತಾ ನಕ್ಷತ್ರ ಅಧಿಪತಿ ಬಂದು ಕುಜ. ಸೊ ಇಲ್ಲಿ ಬುಧನ ಅಧಿಪತಿಯಲ್ಲೂ ಬರುತ್ತೆ, ಈ ಕಡೆ ತುಲಾರಾಶಿಗೆ ಬಂದಾಗ ಶುಕ್ರನಲ್ಲೂ ಬರುತ್ತೆ. ಸೊ ಆದಷ್ಟು ನೀವು ಕುಜನನ್ನೇ ಪ್ರೇಯರ್ ಮಾಡಿ. ಯಾಕೆಂದರೆ ಅಗೇನ್ ದಟ್ ಈಸ್ ಆಲ್ಸೋ ಒನ್ ಆಫ್ ದ ಕಮಿಟೆಡ್ ನಕ್ಷತ್ರ, ಅಂದರೆ ಕಮಿಟೆಡ್ ಗ್ರಹ ಅಂತಲೇ ಹೇಳ್ಬೋದು. ಯಾವುದೇ ಒಂದು ಕೆಲಸ ಕಾರ್ಯ ಇರಲಿ ಭಯ ಪಡೋದಿಲ್ಲ. ಅಷ್ಟು ಕುಜನ ಒಂದು ಇದ್ದಂದಾಗ ಭಯ ಅನ್ನೋಂಥದ್ದು ಜಾಸ್ತಿ ಬರೋದಿಲ್ಲ, ಧೈರ್ಯವಾಗಿ ಮುಂದುಕ್ತಾರೆ ಅಲ್ವಾ. ನೀವು ಅದೇ ರೀತಿ ಅದೊಂದು ಕ್ಯಾರೆಕ್ಟರಿಸ್ಟಿಕ್ ಆಗಿರೋಂಥದ್ದು ಇದನ್ನು ಮಾಡಿ. ಇದ್ರ ಜೊತೆಗೆ ವಿಶೇಷವಾಗಿ ಲಕ್ಕಿ ಕಲರ್ಸ್ ಹೇಳಿದ್ದೆ ನಾನು. ಸೊ ಸ್ವಲ್ಪ ಲೈಟ್ ರೆಡ್ಡಿಶ್ ಅಥವಾ ಲೈಟ್ ಆರೆಂಜಿಶ್ ಕಲರ್ ನನಗೆ ಬಳಸೋದು ಪ್ರತಿನಿತ್ಯ ಒಳ್ಳೆಯದು. ಜಸ್ಟ್ ಫಾರ್ 2026 ಸಂಖ್ಯೆಗಳು ಅಂತ ಬಂದಾಗ 1 ಆ್ಯಂಡ್ ಈವನ್ 5 ಜೊತೆಗೆ ಇದ್ರ ಜೊತೆಗೆ 7 ಕೂಡ ಬಳಸಬಹುದು ನೀವು. 1, 5, 7 ನಿಮ್ಮ ಲಕ್ಕಿ ನಂಬರ್ಸ್ ಅಂತ ಹೇಳ್ಬೋದು. 9 ಕೂಡ ಬರುತ್ತೆ ಕುಜನ ಸಂಖ್ಯೆ ಅಂತ ಹೇಳಿ. ಬಟ್ ಈ ಒಂದು ರಾಶಿಗಳು ಅಂದರೆ ನೀವು 2 ರಾಶಿಗಳಲ್ಲಿ ವಿಂಗಡೆ ಆಗೋದ್ರಿಂದ ಇಲ್ಲಿ ಚಂದ್ರ ಮೇಯ್ನ್ ಆಗಿ ಇಲ್ಲಿ ಬುಧನ ರಾಶಿಯಲ್ಲೂ ಬರ್ತೀರಾ ಮತ್ತು ಈ ಕಡೆ ಶುಕ್ರನ ರಾಶಿಯಲ್ಲೂ ಬರ್ತೀರಿಂದ 1, 5, 7 ಬೇಸಿಕಲಿ 2026ಗೆ ನೀವು ಬಳಸಿದಾಗ ಅದು ನಿಮಗೆ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಇದ್ರ ಜೊತೆಗೆ ಮಂಗಳವಾರ, ಬುಧವಾರ ಒಳ್ಳೆ ದಿನಗಳಂತಲೇ ಹೇಳ್ಬೋದು. ಇವೆಲ್ಲ ಫಾಲೋ ಮಾಡಿ. ಯಾವ ಕಾರ್ಯಗಳಿಗೆ ಏನೋ ಒಂದು ನೀವು ಇಂಪಾರ್ಟೆಂಟಾಗಿ ಕೆಲಸ ಮಾಡಬೇಕು ಅಂತಿದ್ದೀರಾ, ಅಥವಾ ಯಾವುದೋ ಒಂದು ಇಂಟರ್ವ್ಯೂ ಅಟೆಂಡ್ ಮಾಡಬೇಕು, ಅಥವಾ ಏನೋ ಒಂದು ಸ್ಕೂಲ್ ಅಡ್ಮಿಷನ್, ಕಾಲೇಜ್ ಅಡ್ಮಿಷನ್ ಇರುತ್ತೆ, ಇನ್ನೊಂದು ಎಕ್ಸಾಮ್ ಕೊಡೋಕೆ ಹೋಗ್ತಿದ್ದೀರಾ, ಇಂಥವೆಲ್ಲ ಕೆಲಸಗಳಿಗೆ ವಿಚ್ ಈಸ್ ವೆರಿ ಇಂಪಾರ್ಟೆಂಟ್. ಆ ಒಂದು ಸ್ಟೇಜ್ ನಿಮ್ಮ ಲೈಫಲ್ಲಿ ತುಂಬ ಇಂಪಾರ್ಟೆಂಟ್ ಇದ್ದಾಗ ಇವೆಲ್ಲ ಕೆಲಸಗಳನ್ನ ನೀವು ಮಾಡ್ಕೊಳ್ಬೋದು ಆನ್ ದೀಸ್ ಲಕ್ಕಿ ಡೇ ಆ್ಯಂಡ್ ಲಕ್ಕಿ ನಂಬರ್ಸಲ್ಲಿ. ಸೊ ಇಷ್ಟು ಹೇಳ್ತಾ ಕಾರ್ಯಕ್ರಮ ಮುಗಿಸೋಣ. ಮೇಡಮ್, ನನ್ನ ಕೆಲವು ಪ್ರಶ್ನೆಗಳಿದೆ, ನೀವು ಕನ್ಸಲ್ಟೇಷನ್ ಮೂಲಕ ಕೇಳ್ಬೋದು. ಕಾಣ್ತಿರೋ ನಂಬರ್ಸು ಕಾಲ್ ಮಾಡಿದ್ರೆ ನಮ್ಮ ಸ್ಟಾಫ್ ನಿಮಗೆ ಗೈಡ್ ಮಾಡ್ತಾರೆ, ನೀವು ಯಾವ ರೀತಿ ಕನ್ಸಲ್ಟೇಷನ್ ತೊಗೊಳ್ಬೋದು ಅಂತ ಹೇಳಿ. ಅಷ್ಟೆಲ್ಲ ಕಾರ್ಯಕ್ರಮ ಮುಗಿಸೋಣ. ಸರ್ವೇ ಜನ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು. ಧನ್ಯವಾದಗಳು.